सिखाता है कि आपस के अंदर भाई भाई बनकर रहो, आपस के अंदर मोहब्बत पैदा करो, भाईचारगी पैदा करो, नफरत को खत्म करो। हर धर्म यही सिखाता है, हर स्कूल यही सिखाता है। तो हम सबको इसी पर अमल करना चाहिए। हम सबको आपस के भेदभाव को तोड़ देना चाहिए। हमको सियासत पे नहीं जाना है। सियासत करना है तो पाक सियासत करना है, सियासत करना है तो गंदी सियासत नहीं करना है, हमको पाक सियासत करना है। सबको एक साथ लेकर चलना है, हमको सबको एक साथ लेकर चलना है। हम तो इसी तरीके पर रमजानुल मुबारक का जो महीना है, हम सब रोजा रखे, अपनी इबादत करें और शांति से सुकून के साथ अपने घरों पर जाकर आराम करें। और जो होली का त्योहार है, इसके अंदर मुसलमान भी खेलता है, दलित भी खेलता है, हर सारे मजहब के लोग खेलते हैं। तो आपस के अंदर भाईचारगी से खेले, आपस के अंदर मोहब्बत पैदा करे, एक दूसरे को कोई तकलीफ होने ना दे। अगर कोई हमारा भाई कहता है कि मुझे ಡಿಫ್ರೆಂಟ್ ಬೇರೆ ಬೇರೆ ತಿಂಗಳು ಬಂದ್ರೆ ಅದು ಆಟೋಮೆಟಿಕ್ ಸ್ಮೂತ್ ಆಗಿ ಹೋಗ್ತದೆ. ಬಟ್ ಒಂದೇ ಮಂತ್ ಒಳಗ ಫ್ಯೂ ಡೇಸ್ ಇನ್ ಬಿಟ್ವೀನ್ ಗ್ಯಾಪ್ ಒಳಗೆ ಬರ್ತದಲ್ಲ, ಅಂತ ಟೈಮಿಗೆ ಪೀಸ್ಫುಲ್ ಆಗಿ ಮುಗಿಸೋದಿರ್ತಲ್ಲ, ಅದು ಗ್ರೇಟ್ನೆಸ್. ಅದು ನಮ್ದು ದೇಶದ ಒಂದು ಫಂಡಮೆಂಟಲ್ ಅದಲ್ಲ ಕಾನ್ಸ್ಟಿಟ್ಯೂಷನ್, ಯೂನಿಟಿ ಇನ್ ಡೈವರ್ಸಿಟಿ, ವಿವಿಧತೆಯಲ್ಲಿ ಏಕತೆ ಅಂತ. ಇದು ಇಂಥ ಟೈಮ್ ಪ್ರೂವ್ ಮಾಡ್ಬೇಕು. ಇವ್ರು ಹೇಳಿದ್ರೆಲ್ಲರೂ ಹಬ್ಬ ಇವನಿಗೆ ಅಂತೇಳಿ ಸೀಮಿತ ಇಲ್ಲ, ಯಾವ ಧರ್ಮದವರಾದ್ರೂ ಬೇಕಾದ್ರೆ ಯಾವ ಹಬ್ಬನೂ ಆಚರಣೆ ಮಾಡ್ಬೋದು. ನಮಗೆ ಬಿಟ್ಟಿರ್ತಕ್ಕಂಥದ್ದು ಸ್ವಲ್ಪ ಜನರಿಗೆ ಇಂಟ್ರೆಸ್ಟ್ ಇರ್ತದೆ, ಸ್ವಲ್ಪ ಇಂಟ್ರೆಸ್ಟ್ ಇರಲ್ಲ. ಆಮೇಲೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಏನಿರ್ತಲ್ಲ, ಅದು ಅಲ್ಟಿಮೇಟ್ ಸೊಲ್ಯೂಷನ್ ಎಲ್ಲದಕ್ಕೆ. ನಿಮಗೆ ಏನೇನು ಅವತ್ತು ಹೋಳಿಗಾಗಲಿ ಅಥವಾ ನೆಕ್ಸ್ಟ್ ರಂಜಾನಿಗಾಗಲಿ ನಮ್ಮ ಕಡೆಯಿಂದ ಏನೇನು ಬೇಕು ಕಂಪ್ಲೀಟ್ ಆಗಿ ಸಹಕಾರ ಇರ್ತದೆ. 24/7 ನಿಮ್ಗೆ ಏನೇನು ಅವೈಲಬಿಲಿಟಿ ಬೇಕು, ನಿಮ್ಗೆ ಏನೇನು ನೀಡ್ ಅದಲ್ಲ ನಮ್ಮ ಕಡೆಯಿಂದ ನಾವು ಸಪೋರ್ಟ್ ಮಾಡ್ತೀವಿ. ತಾವು ಕೋಆಪರೇಟ್ ಮಾಡ್ಬೇಕು. ಬರೇ ಪೊಲೀಸ್ ಎಫರ್ಟ್ ಹಾಕೋದು, ಬರೇ ಒಂದ್ ಧರ್ಮ ಇನ್ನೊಂದು ಧರ್ಮದವ್ರು ಎಫರ್ಟ್ ಹಾಕೋದು, ಎಲ್ಲರೂ ಸೇರಿ ಮಾಡಿದ್ರೆ ಪೀಸ್ಫುಲ್ ಆಗಿ ಸಕ್ಸಸ್ಫುಲ್ ಆಗಿ ಆಗ್ತದ. ಪ್ರೀವಿಯಸ್ ಮುಂಚೆ ಯಾವುದೂ ಇಂಥ ಘಟನೆ ನಡೆದಿಲ್ಲ ಅಂತ ನಾನು ಕೇಳೋದು. ಪ್ರೀವಿಯಸ್ ಒಳ್ಳೆ ಖುಷಿ ವಿಚಾರ, ಒಂದು ಒಳ್ಳೆ ಭ್ರಾತೃತ್ವತೆ ಬ್ರದರ್ಹುಡ್ ನಮ್ಮ ಲಿಮಿಟ್ಸ್ ಒಳಗದ. ಎಲ್ಲ ರೆಕಾರ್ಡ್ಸ್ ಗೊತ್ತಾಗ್ತದಲ್ಲ, ಪ್ರೀವಿಯಸ್ ಯಾವುದೇ ರೀತಿ ಇನ್ಸಿಡೆಂಟ್ ಆಗಿಲ್ಲ ಅಂತ. ಅದೇ ರೀತಿ ಮುಂದೆನೂ ಹೋಗ್ಬೇಕು. ಅದಕ್ಕೊಂದು ವ್ಯಾಲ್ಯೂ ಇರ್ತದ. ಒಂದು ಇಂಥ ಪ್ರೋಗ್ರಾಮ್ಗಳು ಮಾಡ್ತೀವಲ್ಲ, ಅದಕ್ಕೊಂದು ಮೀನಿಂಗ್ ಸಿಗ್ತದೆ. ಸುಮ್ಮನೆ ಬಂದ್ವಿ, ಹೇಳಿದ್ವಿ, ಕೇಳಿದ್ವಿ, ಹೋದ್ವಿ, ಮೀನಿಂಗ್ ಲೆಸ್ ಆಗ್ತದೆ. ಕೋಆಪರೇಟ್ ಮಾಡ್ರಿ. ಅವ್ರಿಗೆ ನೀವು ಒಂದ್ ಧರ್ಮದಿಂದ ಇನ್ನೊಂದು ಧರ್ಮ ಕೋಆಪರೇಟ್ ಮಾಡ್ಬೇಕು. ಅವಾಗ ಎಲ್ಲರೂ ಡೆವಲಪ್ ಆಗ್ತೀವಿ, ಪೀಸ್ಫುಲ್ ಆಗಿ ಬರ್ತೀವಿ, ಬ್ರದರ್ಹುಡ್ ಬರ್ತದ. ಅದಾದ್ಮೇಲೆ ಮೋರ್ ಓವರ್ ಇನ್ ಬಿಟ್ವೀನ್ ಫ್ರೀಕ್ವೆಂಟ್ ಒಳಗೆ ಅದೇ ಇಂದ ಮುಂದೆ ಎಕ್ಸಾಮ್ಸ್ ಬರ್ತಾವ, SSC ಎಕ್ಸಾಮ್ ಅದಾವೆ. ಆಮೇಲೆ ಅವು ಯಾವ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅದಿರ್ತಾವ. ಸಮ್ ಟೈಮ್ಸ್ ಅಂತ ಟೈಮಲ್ಲಿ ಎಕ್ಸಾಮ್ ಹೋಗಿ ಅದು ಕೋಆಪರೇಟ್ ಮಾಡಿ ಬಣ್ಣ, ಅದು ಯಾವುದೇ ಧರ್ಮ ಇಲ್ಲ, ಬ್ಯಾಡ್ ಅಂದವ್ರಿಗೆ, ಇಂಟ್ರೆಸ್ಟ್ ಇಲ್ಲದವರಿಗೆ, ಅರ್ಜೆನ್ಸಿ ಇದ್ದವ್ರಿಗೆ ಕೋಆಪರೇಟ್ ಮಾಡ್ಕೊಂಡು ಸ್ಮೂತ್ಫುಲ್ ಆಗಿ ಮುಗಿಸ್ಬೇಕು. ಆಮೇಲೆ ಟೈಮ್ ಜಾಸ್ತಿ ಆಗಿದೆ ಆಲ್ರೆಡಿ ರೋಜಾ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಮಾಡಿ ಹೊಸ ಹೊಸ ವಿಡಿಯೋಗಳನ್ನು ಮಾಡಲು ಬೆಂಬಲವನ್ನು ನೀಡಿ.